ಜಯಮಂಗಲಿ ನದಿಗೆ 18.5 ಕೋಟಿ ವೆಚ್ಚದ ಬೃಹತ್ ಚೆಕ್ಡ್ಯಾಂ ಕಂ ಸೇತುವೆ ಲೋಕಾರ್ಪಣೆ. ಬಡವನಹಳ್ಳಿ ಬೈರೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ 530 ಕೋಟಿ ಅನುದಾನ ಘೋಷಣೆ. ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಡಲಾಗಿದೆ. ಕೊಡಿಗೇನಹಳ್ಳಿ ಹೋಬಳಿಯ ಮುದ್ದೇನಹಳ್ಳಿ ಶಾನಗಾನಹಳ್ಳಿ ಸಮೀಪ ಜಯಮಂಗಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಚೆಕ್ಡ್ಯಾಂ ಕಂ ಸೇತುವೆಯನ್ನು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಜನನಾಯಕ ಕೆಎನ್ ರಾಜಣ್ಣ ಅವರು ರೈತರ ಮತ್ತು ಬಡಜನರ ಹಿತಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ನೀರಿನ ಸಮಸ್ಯೆ ನಿವಾರಣೆ, ಅಂತರ್ಜಲ ವೃದ್ಧಿ ಮತ್ತು ಕೃಷಿ ಅಭಿವೃದ್ಧಿಗೆ ಅವರ ಕಾಳಜಿ ಶ್ಲಾಘನೀಯ ಎಂದು ಪ್ರಶಂಸಿಸಿದರು. ಚೆಕ್ ಡ್ಯಾಂ ನಿರ್ಮಾಣದಿಂದ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರಿನ ಲಭ್ಯತೆ ಹೆಚ್ಚಲಿದ್ದು, ಅಂತರ್ಜಲ ಮಟ್ಟ ವೃದ್ಧಿಯಾಗಿ ರೈತರಿಗೆ ಮಹತ್ತರ ಅನುಕೂಲವಾಗಲಿದೆ. ಇದೇ ಸಂದರ್ಭದಲ್ಲಿ ಬಡವನಹಳ್ಳಿ ಬೈರೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ 530 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿರುವುದಾಗಿ ಘೋಷಿಸಲಾಯಿತು. ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಇದು ಕೇವಲ ಸೇತುವೆಯಲ್ಲ, ರೈತರ ಭವಿಷ್ಯಕ್ಕೆ ಭದ್ರ ಬುನಾದಿ ಎಂದು ಹೇಳಿದರು. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ್ದು, ಅಭಿವೃದ್ಧಿಗೆ ರಾಜಕೀಯ ಮೀರಿದ ಐಕ್ಯತೆಯ ಸಂದೇಶ ರವಾನೆಯಾಯಿತು. ಮಧುಗಿರಿ ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾದ ಈ ಕಾರ್ಯಕ್ರಮ ಜನರ ಗಮನ ಸೆಳೆದಿದೆ. ವಿಜ್ವಲ ಸುದ್ದಿ, ಇದು ಜನರ ಧ್ವನಿ, ನಿಮ್ಮ ಧ್ವನಿ. ವರದಿ ಹರೀಶ್ ಮಧುಗಿರಿ. ಅವ್ರು ಮಾಡೋ ಕೆಲಸ ಎಲ್ಲ ಒಂದು ಕಡೆ ಸಣ್ಣಪುಟ್ಟ ಕೆಲಸ ಅದು ಆಗ್ಬಾರ್ದು. ನಾನು ನಿಮ್ಗೆ ಇಷ್ಟೇ ವಿನಂತಿ ಮಾಡ್ತೀನಿ, ಅಣ್ಣ ಬಾರಿ ಅದು ಮೊದಲನೇ ನೋಡಿದ್ರೆ ಇನ್ನೂ ಹೇಳ್ತಾ ಇದ್ರು, ನೋಡಿ ಇದು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಲಿಲ್ಲ, ಇದು ರಾಜಣ್ಣ ಶೈಲಿ, ಆ ಶೈಲಿ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಕೆಲಸ ಗುಣಮಟ್ಟ ಇವೆರಡನ್ನ ನೀವು ಕಾಪಾಡಿಕೊಂಡ್ರೆ ನನಗನ್ಸದೆ ಇದು ಏನು ಮಾಡಿದ್ದೀರಿ, ನಾನು ಯಾರು ಇರೋಲ್ಲ ರೀ, ಬಂದಿದ್ದೀವಿ ವಾಪಸ್ ಹೋಗ್ತೀವಿ. ಅವ್ರು ಹೇಳ್ತಾರೆ ಬರ್ಬೇಕಾದ್ರೆ ಗಾಡಿ ಹೇಳ್ತಾ ಇದ್ರು, ಬಂದಾಗ ಉಸಿರಿರ್ತದೆ, ಹೋದಾಗ ಹೆಸರಿರ್ತದೆ. ಸೋಮಣ್ಣ, ನಾವೇನು ಬಂದಾಗ ಉಸಿರಿಂದ ಬಂದಿದ್ದೀವಿ, ಈ ಹೆಸರನ್ನ ಬಿಟ್ಟು ಹೋಗ್ತೀವಲ್ಲ ಗೊತ್ತಿಲ್ಲ, ನಾವು ಮಾಡ್ಬೇಕಾದ್ರೆ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ಬೇಕಾಯ್ತದೆ. ನಾನು ಬರುವಾಗ ಇವತ್ತು ಪ್ರಾಯಶಃ ಇವತ್ತು ಬೆಳಿಗ್ಗೆಯಿಂದ 4-5 ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆ ಮಾಡಿದಾಗ ನನ್ಗನ್ಸಿದ್ದು, ಸಾಮಾನ್ಯ ಜನರ ಬಗ್ಗೆ, ಸಾಮಾನ್ಯ ಜನರು ಬೇಕಾಗಿದ್ದ ಸವಲತ್ತುಗಳ ಬಗ್ಗೆ ಇದು ಅವಶ್ಯಕತೆ ಇದೆ. ಚುನಾವಣೆ ಬರ್ತದೆ, ಯಾರು ಆಡಬೇಕಾದ್ರೆ ಏನಿದೆ ಗೊತ್ತಿಲ್ಲ. ನಾನು ಇಲ್ಲಿ ಬರ್ತಿರೋದ ನನ್ನ ಅರ್ಜಿನೂ ಆಯ್ತು, ನನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರೆದ್ರು, ಹೋಮ್ ಮಿನಿಸ್ಟರ್ ಕರೆದ್ರು, ನೀವು ಹೋಗ್ಬೋದು, ಬಂದೆ. ಎಲ್ಲ ಒಂದ್ ಕಡೆ ನೀವು ಏನೆಲ್ಲ ಮಾಡಿ 1,75,000 ಸಾವಿರ ಗೆಲ್ಸಿದ್ರಿ, ಮಂತ್ರಿ ಆದ್ರೆ ಆ ಋಣ ತೀರ್ಸ್ಬೇಕಾದ್ರೆ ಎಲ್ಲ ಇದೆ, ಹಿರಿಯ ನಾಯಕರುಗಳ ಅವಶ್ಯಕತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ಕಾರ್ಯಕ್ರಮಗಳನ್ನ ಗಮನಕ್ಕೆ ತೆಗೆದುಕೊಂಡು ಹೋದ್ರೆ ಅವರು ಅದನ್ನ ಯಾವುದೇ ಯೋಚನೆ ಮಾಡದೆ ಅದನ್ನ ಮುಂದುವರಿಕೆ ಮಾಡಿಕೊಳ್ತಕ್ಕಂಥ ಸಂಸ್ಕೃತಿ ಸಚಿವರು ನಮ್ಮ ಮುಂದೆ ಬಂದಿರ್ತಕ್ಕಂಥ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಡೆಸಿ ನಮ್ಮ ತಾಲೂಕಿನ ಚೆಕ್ ಡ್ಯಾಮ್ಗಳು ಮತ್ತು ಈ ರೀತಿಯ ಅಭಿವೃದ್ಧಿ ಪಾಳ್ಯದ ಅಲ್ಲಿನೂ ಕೂಡ ಒಂದು ಆಗುತ್ತೆ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸಿ ಮತ್ತು ರಸ್ತೆಗಳಿಗೂ ಕೂಡ ಹೆಚ್ಚು ಹಣವನ್ನು ಕೊಟ್ಟಿದ್ದೀವಿ. PRF ಅಲ್ಲಿ ಕೂಡ ನಮಗೆ ಸುಮಾರು 12 ಕೋಟಿಗೂ ಹೆಚ್ಚು ಹಣ ಮಂಜೂರಾಗಿರ್ತಕ್ಕಂಥದ್ದು ಎಲ್ಲ ಅವರ ಒಂದು ಬದ್ಧತೆಯನ್ನು ತೋರಿಸುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಮತ್ತು ನೀರಾವರಿ ವಿಚಾರದಲ್ಲಿ ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಹಾಗೆಯೇ ಅಂತರ್ಜಲದ ಮಟ್ಟವನ್ನು ವೃದ್ಧಿ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬಹುದಾಗಿದೆಯೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರು ಯಾವಾಗಲೂ ಕೂಡ ನಮ್ಮೆಲ್ಲರೂ ಕೂಡ ಅವರು ಸಹಕಾರಿಯಾಗಿ ಕೆಲಸ ಮಾಡ್ತಾರೆ. ಆದ್ದರಿಂದ ಮುಂದಿನ ನಿರ್ಮಾಣಗಳಲ್ಲಿ ಅಂತರ್ಜಲದ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ, ಹೀಗೆ ಜನರಿಗೆ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅನ್ನತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾವೆಲ್ಲರೂ ಕೂಡ